ಅಧಿಕಾರಕ್ಕಾಗಿ ಶಾಸಕರು ಬಿಜಿ, ಶಿವಕುಮಾರ್ ನಾಟಿಕರ ಆಕ್ರೋಶ. ಎಸ್ ವೀಕ್ಷಕರೇ, ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್, ಅಫ್ಜಲ್ಪುರ ತಾಲೂಕಿನ ಅಭಿವೃದ್ಧಿ ಹಲವು ಕಾಮಗಾರಿಯನ್ನು ವಿಶೇಷ ಪ್ಯಾಕೇಜ್ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು. ತಾಲೂಕಿನ ಮಲ್ಲಾಬಾದ್ ಹತ್ನೂರು ಮಧ್ಯೆ ಕೈಗಾರಿಕಾ ಪ್ರದೇಶ ಘೋಷಣೆ ಮಾಡಬೇಕು. ಸೂರತ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಹತ್ನೂರು ಹತ್ತಿರ ಇರುವ ಜಂಕ್ಷನ್ ನಲ್ಲಿ ಪಕ್ಕದಲ್ಲಿ ಲಾಜಿಸ್ಟಿಕ್ ಟ್ರಾನ್ಸ್ಪೋರ್ಟ್ ಉದ್ಯೋಗ ವ್ಯಾಪಾರವನ್ನು ಬೆಳೆಯುವ ಹಾಗೆ ಯೋಜನೆ ರೂಪಿಸಬೇಕು. ದೇವಲಗಣಗಾಪುರದ ದತ್ತಾತ್ರೇಯ ದೇವಸ್ಥಾನದ ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಬೇಸಿಗೆ ದಿನದಲ್ಲಿ ಭೀಮಾ ನದಿಗೆ ನೀರಿನ ಸಮಸ್ಯೆ ಆಗದ ಹಾಗೆ ಮುಂಜಾಗೃತವಾಗಿ ಭೀಮಾ ನದಿ ಅಣೆಕಟ್ಟು, ಬ್ಯಾರೇಜ್, ಇಂಡಿ ಶಾಖಾ ಕಾಲುವೆಗಳಿಂದ ತನಗೊಳಿಸಿ ಅವುಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ರೂಪಿಸಿ ಬ್ಯಾರೇಜ್ ಕಮ್ ಬ್ರಿಡ್ಜ್ಗಳಲ್ಲಿ ಸರಿಯಾಗಿ ನೀರು ನಿಲ್ಲಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಶಾಸಕರು ಅಧಿಕಾರಕ್ಕೆ ಬಂದು 8 ವರ್ಷಗಳಾಗುತ್ತಿದ್ದರೂ ಒಂದೇ ಒಂದು ಕೆರೆಗೆ ನೀರು ತುಂಬಿಸಲು ಆಗಲಿಲ್ಲ. ಅದರ ಹೆಸರ ಮೇಲೆ ನೂರಾರು ಕೋಟಿ ರೂಪಾಯಿ ಹಣ ಖರ್ಚಾದರೂ ಕೆರೆಗಳಿಗೆ ಒಂದೇ ಒಂದು ಹನಿ ನೀರು ಕೂಡ ಬಿದ್ದಿಲ್ಲ. ತಾಲೂಕಿನ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. ಶಾಸಕರು ಅವರ ಪುತ್ರ ಸೇರಿಕೊಂಡು ಸರ್ಕಾರದಿಂದ ಬಂದ ಅನುದಾನವನ್ನು ದುರುಪಯೋಗ ಮಾಡಿಕೊಂಡು ತಾಲೂಕು ಲೂಟಿ ಮಾಡುತ್ತಿದ್ದಾರೆ. ತಾಲೂಕಿನ ಹಣವನ್ನು ಲೂಟಿ ಹೊಡೆದು ಅಕ್ರಮ ಹಾಗೂ ಬೇನಾಮಿ ಆಸ್ತಿ ಮಾಡುತ್ತಿದ್ದಾರೆ. ಅವರ ಮೇಲೆ ಸರಿಯಾದ ತನಿಖೆ ಮಾಡಿದರೆ ಇವರಿಬ್ಬರು ಜೈಲಿಗೆ ಹೋಗುತ್ತಾರೆ. ತಾಲೂಕಿನ ಜನತೆ ಎತ್ತೆಚ್ಚುಕೊಂಡು ಇದರ ಬಗ್ಗೆ ಧ್ವನಿ ಎತ್ತುವ ಕೆಲಸ ಮಾಡಬೇಕು. ಶಾಸಕರು ಸರ್ಕಾರದಿಂದ ವಿಶೇಷ ಅನುದಾನವನ್ನು ತಂದು ಯಾವ ಅಭಿವೃದ್ಧಿ ಕೆಲಸವನ್ನು ಮಾಡಲು ಸಾಧ್ಯವಾಗಿಲ್ಲ. ತಮ್ಮದೇ ಸರ್ಕಾರ ಇದ್ದರೂ ಕೂಡ ಅವರಿಗೆ ಅಭಿವೃದ್ಧಿ ಮಾಡುವುದಕ್ಕೆ ಆಗುತ್ತಿಲ್ಲ. ಶಾಸಕರು ಬರೀ ತಮ್ಮ ಪುತ್ರನ ಅಧಿಕಾರ ಕೊಡಿಸುವುದರಲ್ಲಿ ಬ್ಯುಸಿಯಾಗಿದ್ದಾರೆ ಎಂದು ಶಾಸಕರ ವಿರುದ್ಧ ಹರಿಹಾಯ್ದರು. ಈ ಸಂದರ್ಭದಲ್ಲಿ ರಾಜು ಉಕ್ಲಿ, ಮಲ್ಲಿಕಾರ್ಜುನ್ ಸಿಂಗೆ, ಮರೆಪ್ಪ ಜಮಾದಾರ್ ಉಪಸ್ಥಿತರಿದ್ದರು. ನಾನು ಪತ್ರಿಕಾಗೋಷ್ಠಿ ಕರೆದಿರುವಂತಹ ಉದ್ದೇಶ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮಾರ್ಚ್ ತಿಂಗಳಲ್ಲಿ ರಾಜ್ಯ ಸರ್ಕಾರ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದೆ. ಬಜೆಟ್ ಮಂಡನೆಯಲ್ಲಿ ಅಫ್ಜಲ್ಪುರ್ ಮತಕ್ಷೇತ್ರಕ್ಕೆ ಅನುಕೂಲವಾಗುವಂತ ಯೋಜನೆಯನ್ನ, ಅಫ್ಜಲ್ಪುರ್ ಅಭಿವೃದ್ಧಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆಯನ್ನ ಸರ್ಕಾರ ಘೋಷಿಸಬೇಕು ಅಂತ ಹೇಳಿ ವಿಶೇಷವಾದಂತ ಪ್ಯಾಕೇಜ್ಗಳನ್ನು ಕೊಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹಿಂದುಳಿದಂತ ಕ್ಷೇತ್ರ ಅಫ್ಜಲ್ಪುರ್ ಕ್ಷೇತ್ರ. ಇಲ್ಲಿ ನೈಸರ್ಗಿಕವಾದಂತ ಸಂಪನ್ಮೂಲ ಅತಿ ಹೆಚ್ಚು ಇದ್ರೂ ಕೂಡ ಆರ್ಥಿಕ ಅಭಿವೃದ್ಧಿ ಮತ್ತು ಬೇರೆ ಬೇರೆ ರೀತಿಯಿಂದ ಸಮಗ್ರ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗಿರುವಂತದ್ದು. ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಅಫ್ಜಲ್ಪುರ ಶಾಸಕರು ಆದಂತ MY ಪಾಟೀಲ್ ಅವರು ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿ ಮಲ್ಲಾಬಾದ್ ಮತ್ತು ಹತ್ನೂರು ಮಧ್ಯೆ ಒಂದು ಇಂಡಸ್ಟ್ರಿಯಲ್ ಏರಿಯಾಯನ್ನ ಮಾಡುವಂಥದ್ದು ಆಗಬೇಕಾಗಿದೆ. ಹಾಗಾಗಿ ಇಂಡಸ್ಟ್ರಿಯಲ್ ಏರಿಯಾ ಮಾಡತಕ್ಕಂಥದ್ದು ಸರ್ಕಾರ ಘೋಷಣೆ ಮಾಡಬೇಕಾಗ್ತದೆ. ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡುವುದಕ್ಕೆ ರಾಜ್ಯ ಸರ್ಕಾರದ ಮೇಲೆ ವಿಶೇಷವಾಗಿ ಅಫ್ಜಲ್ಪುರದ ಶಾಸಕರು, ಈ ಜಿಲ್ಲೆ ಉಸ್ತುವಾರಿ ಸಚಿವರು ಒತ್ತಡವನ್ನ ಹೇರಿ ಅಫ್ಜಲ್ಪುರ್ ಅಭಿವೃದ್ಧಿಗೆ ಪೂರಕವಾದಂತ ಒಂದು ಕೈಗಾರಿಕಾ ಏರಿಯಾನ, ಒಂದು ಕೈಗಾರಿಕಾ ಪ್ರದೇಶವನ್ನ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಇನ್ನೂ ಕೂಡ ಹೆಚ್ಚು ಕೈಗಾರಿಕೆಗಳನ್ನು ಬರಬೇಕು, ಉದ್ಯೋಗ ವ್ಯಾಪಾರಗಳನ್ನು ಬೆಳಿಬೇಕು ಅಂತ ಹೇಳಿ ನಾನು ಸರ್ಕಾರ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದೇನೆ. ಅದರ ಜೊತೆಗೆ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಏನಿದೆ, ಹತ್ನೂರ್ ಹತ್ರ ಒಂದು ಜಂಕ್ಷನ್ ಅನ್ನ ಆಗಿದೆ. ಆ ಜಂಕ್ಷನ್ ಬಹುಶಃ ದೊಡ್ಡ ದೊಡ್ಡ ನಗರಗಳಿಗೆ, ಇವತ್ತು ಒಂದು ಕಡೆಗೆ ಸೂರತ್, ಇನ್ನೊಂದು ಕಡೆಗೆ ಚೆನ್ನೈ ಇದ್ರೂ ಕೂಡ ಬೆಂಗಳೂರಿಗೆ ಸಮೀಪ, ಬಾಂಬೆಗೆ, ಇನ್ನೊಂದು ಕಡೆಗೆ ಹಲವಾರು ನಗರಗಳಿಗೆ, ವಾಣಿಜ್ಯ ನಗರಗಳಿಗೆ ಸಂಪರ್ಕ ಇರತಕ್ಕಂಥ ಮತ್ತು ಉದ್ಯೋಗ ವ್ಯಾಪಾರಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ದೊಡ್ಡ ಹೈವೇ ಇರೋದ್ರಿಂದ ಅಲ್ಲಿ ಉದ್ಯೋಗ ವ್ಯಾಪಾರಗಳನ್ನ ಸೃಷ್ಟಿ ಮಾಡಲಿಕ್ಕೆ ವಿಶೇಷವಾದಂತ ಯೋಜನೆಯನ್ನ ರಾಜ್ಯ ಸರ್ಕಾರ ರೂಪಿಸಬೇಕು. ಒಂದು ಏನಂದ್ರೆ ಲಾಜಿಸ್ಟಿಕ್, ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್. ಇವೆರಡೂ ದೊಡ್ಡ ಬಿಸಿನೆಸ್ ಆಗಿರೋದ್ರಿಂದ ಇದರಿಂದ ಏನಾಗ್ತದಂದ್ರೆ ಇವೆರಡೂ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಿದ್ರೆ ಸಾವಿರಾರು ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಆಗ್ತದೆ, ಆರ್ಥಿಕ ಬೆಳವಣಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಸರ್ಕಾರದ ಮೇಲೆ ಇವತ್ತು ಒತ್ತಡ ಹಾಕ್ತಕ್ಕಂಥದ್ದು, ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೀನಿ, ಮನವಿಯನ್ನ ಮಾಡ್ಕೋತಾ ಇದ್ದೀನಿ. ಒಟ್ಟಾರೆ ಈ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಒಂದು ವಿಶೇಷವಾದಂತ ಆರ್ಥಿಕ ಅಭಿವೃದ್ಧಿಗೆ ಸರ್ಕಾರ ಒಂದಿಷ್ಟು ಗಟ್ಟಿಯಾದ ನಿಲುವನ್ನು ತೆಗೆದುಕೊಂಡು ಈ ಬಜೆಟ್ ನಲ್ಲಿ ಒಂದು ಅನೌನ್ಸ್ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀನಿ. ಮೊನ್ನೆ ರಾಮಲಿಂಗ ರೆಡ್ಡಿ ಅವರು ದೇವಲಗಣಗಾಪುರಕ್ಕೆ ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ಯಾರೋ ರೈತ ಒಬ್ಬ ದಾನಿಯನ್ನು ಕೊಟ್ಟಂತ 2 ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು ಅನ್ನದಾಸೋಹ ಭವನವನ್ನ ಅವರು ಅಡಿಗಲ್ ಹಾಕಿ ಹೋದ್ರು. ಆದರೆ ಸರ್ಕಾರದಿಂದ ಒಂದೇ ಒಂದು ಪೈಸೆಯನ್ನ ಅವರು ಯಾವುದೇ ಕೂಡ ಕಾಮಗಾರಿಗಳನ್ನ
ಅಡಿಗಲ್ಲ ಹಾಕಿ ಹೋಗ್ಲಿಲ್ಲ, ಘೋಷಣೆ ಮಾಡಲಿಲ್ಲ. ಅವರು ಒಂದು ಕಡೆಗೆ ಮಾಧ್ಯಮದ ಮುಖಾಂತರ ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ಇಲ್ಲ ನಾವು ಸರ್ಕಾರಕ್ಕೆ ಇದನ್ನು ಮುಟ್ಟಿಸಿ ಬಜೆಟ್ ನಲ್ಲಿ ಸಾಧ್ಯ ಆದಷ್ಟು ನಾವು ಅನುದಾನವನ್ನು ಬಿಡುಗಡೆ ಮಾಡಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಹಾಗಾಗಿ ನಾನು ಇವತ್ತಿನ ನಮ್ಮ ಶಾಸಕರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿಗಳಾಗಿರ್ಬೋದು, ರಾಮಲಿಂಗ ರೆಡ್ಡಿ ಸಾಹೇಬರಾಗಿರ್ಬೋದು, ಸಂಬಂಧಪಟ್ಟಂತ ಇಲಾಖೆಯವರಾಗಿರ್ಬೋದು, ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಗಣಗಾಪುರ ಅಭಿವೃದ್ಧಿಗೆ ವಿಶೇಷವಾದಂತ ಅನುದಾನವನ್ನ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು. ಈ ಭಾಗದಲ್ಲಿ ಅತ್ಯಂತ ದೊಡ್ಡ ದೇವಸ್ಥಾನ ಮತ್ತು ಅಲ್ಲಿ ಅಭಿವೃದ್ಧಿ ಆಗೋದ್ರಿಂದ ಹಲವಾರು ರೀತಿಯಿಂದ ಈ ಭಾಗದ ಜನತೆಗೆ ಅನುಕೂಲ ಆಗ್ತದೆ, ಅದರ ಜೊತೆಗೆ ಭಕ್ತಾದಿಗಳಿಗೂ ಕೂಡ ಅನುಕೂಲ ಆಗ್ತದೆ. ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ಈ ಭಾಗದಲ್ಲಿ ಇವತ್ತು ಅಮರ್ಜ ಭೀಮಾ ಸಂಗಮದ ಪ್ರದೇಶದಲ್ಲಿ ಒಂದು ಟೂರಿಸಂ ಹಬ್ ಅನ್ನ ಮಾಡೋದ್ರಿಂದ, ಟೂರಿಸಂ ಪ್ರವಾಸೋದ್ಯಮ ಬೆಳವಣಿಗೆ ಮಾಡೋದ್ರಿಂದ ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ, ಆರ್ಥಿಕ ಅಭಿವೃದ್ಧಿಗೂ ಕೂಡ ಅನುಕೂಲ ಆಗ್ತದೆ. ಇನ್ನೊಂದು ಕಡೆಗೆ ವಿಶೇಷ ಏನಂದ್ರೆ, ಈಗ ಬೇಸಿಗೆಯನ್ನ ಪ್ರಾರಂಭ ಆಯಿತು, ನಾವು ಈಗ ಫೆಬ್ರವರಿ ತಿಂಗಳವನ್ನ ಕಳೀತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇವತ್ತು ಸಣ್ಣ ಅಣೆಕಟ್ಟಿನಲ್ಲಿ 1.5 TMC ನೀರು ಮಾತ್ರ ಇದೆ. ಇನ್ನು ಮಾರ್ಚ್ 1 ತಿಂಗಳು ಮುಗಿಯುವುದರೊಳಗಾಗಿ ಆ ನೀರಿನ ಪ್ರಮಾಣ ಬರೀ ಅರ್ಧ TMC ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಪಂಪ್ ಸೆಟ್ಗಳ ಮುಖಾಂತರ ರೈತರು ನೀರು ತೋತಾರೆ, ಕೆನಾಲ್ಗಳಿಗೆ ನೀರು ಬಿಡ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಬೇಸಿಗೆ ದಿನದಲ್ಲಿ ನೀರಿನ ಹಾಹಾಕಾರ ಎದ್ದು ರೈತರ ಕಬ್ಬುಗಳಿಗಾಗಿರ್ಬೋದು, ಬೆಳೆಗಳಿಗಾಗಿ ನೀರಿನ ತೊಂದರೆಯನ್ನ ಬಂದು ಮತ್ತೆ ಬೇಸಿಗೆ ದಿನದಲ್ಲಿ ಕಬ್ಬುಗಳನ್ನು ಒಣಗಿ ಹೋಗುವಂತ ಪರಿಸ್ಥಿತಿ ಇದೆ. ಈಗ ಸರ್ಕಾರ ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಆಲಿಮಟ್ಟಿಯಿಂದ ನಾರಾಯಣಪುರ ಏನು ಶಾಖಾ ಕಾಲುವೆ VKP ಕ್ಯಾನಲ್ ಏನ್ ಇದೆಯಲ್ಲ, ಇಂಡಿ ಮತ್ತು ಸಿಂದಗಿ ಭಾಗದಲ್ಲಿ, ಆ ಇಂಡಿ ಶಾಖಾ ಕಾಲುವೆಯಿಂದ ಭೀಮಾ ನದಿಗೆ ನೀರು ಹರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ಈ ಕ್ಯಾನಲ್ ಬಂದ್ ಆಗುವಂತ ಸಂದರ್ಭದಲ್ಲಿ ಈ ಆಲಿಮಟ್ಟಿ MD ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ. ಆ ಭಾಗದ ಶಾಸಕರು ಕೆರೆಗಳು ತುಂಬತಕ್ಕಂಥದ್ದು, ಕೆನಾಲ್ಗೆ ನೀರು ಬಿಡ್ತಕ್ಕಂಥದ್ದು ಅದೆಲ್ಲ ಮಾಡ್ತಾರಲ್ಲ. ಹೆಚ್ಚುವರಿಯಾಗಿ ಆ ಕೆನಾಲ್ದಿಂದ ಬಂದಂತ ಒಂದಿಷ್ಟು ನೀರು ಏನಿದೆಯಲ್ಲ, ಆ ನೀರನ್ನ ಭೀಮಾ ನದಿಗೆ ಹರಿಸೋದ್ರಿಂದ ಸಂಪೂರ್ಣವಾಗಿ ಈ ಒಂದು ಸಣ್ಣ ಅಣೆಕಟ್ಟು ಮತ್ತು ಸಣ್ಣ ಬ್ಯಾರೇಜಸ್ಗಳೇನಿವೆಯಲ್ಲ ಅವೆಲ್ಲ ಈಗ ನಾವು ಮಾರ್ಚ್ದಲ್ಲಿ ತುಂಬ್ಕೊಂಡ್ಬಿಟ್ರೆ ನಮಗೆ ಏಪ್ರಿಲ್, ಮೇ, ಜೂನ್ 3 ತಿಂಗಳು ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಲ್ಲ, ರೈತರಿಗೆ ಅನುಕೂಲ ಆಗ್ತದೆ. ಈಗಾಗಲೇ ಹಾಹಾಕಾರ ಎದ್ದಿದೆ. ಈ ಬೋರಿ ಹಳ್ಳಿಯಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಯವರು, ಎಡ ಮತ್ತು ಬಲದಂಡೆ ಹಳ್ಳಿಯ ರೈತರಿಗೆ ಇವತ್ತು ನೀರು ಖಾಲಿ ಆಗ್ತಾ ಇದೆ. ಇವತ್ತು ಬಂಕಲಿ ಆಗಿರ್ಬೋದು, ಗೌರ್ಬಿ ಆಗಿರ್ಬೋದು, ದಿಗಸಂಗಿ ಆಗಿರ್ಬೋದು, ನಂದರ್ಗಿ ಆಗಿರ್ಬೋದು, ತೆಲ್ಲುಣಗಿ ಮತ್ತು ಹಿರೇಜೇವರ್ಗಿ ಆ ಭಾಗದಲ್ಲಿ ಆ ಬೋರಿ ಮೇಲೆ ನೀರಿನ ಮೇಲೆ ನಂಬಿಕೊಂಡು ರೈತರು ಎಷ್ಟೋ ಜನ ಕಬ್ಬು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ನೀರು ಖಾಲಿ ಆಗಿದೆ, ಅದರ ಮೇಲೆ ಅವಲಂಬಿತವಾಗಿ ಎಷ್ಟೋ ಜನ ನೀರಾವರಿಯನ್ನ ಮಾಡ್ಕೊಂಡಿದ್ದಾರೆ, ಕಬ್ಬು ಹಾಕೊಂಡಿದ್ದಾರೆ, ಬೇರೆ ಬೇರೆ ಬೆಳೆ. ಆದ್ರೆ ನಮ್ಮ ಶಾಸಕರುಗಳು ಮತ್ತು ಸರ್ಕಾರ ಯೋಚನೆಯನ್ನ ಮಾಡಬೇಕು. ಇವತ್ತು ಒಂದು ಕಡೆಗೆ ಬೋರಿ ಹಳ್ಳವನ್ನ ಸಂಪೂರ್ಣವಾಗಿ ನೀರು ತುಂಬಿಸ್ತಕ್ಕಂಥದ್ದು, ಅಮರ್ಜವನ್ನ ನೀರು ತುಂಬಿಸ್ತಕ್ಕಂಥದ್ದು ಆಗ್ಬೇಕಾಗ್ತದೆ. ಆದ್ರೆ ಇವತ್ತು ಅವನತಿ ಹಂತದಲ್ಲಿರೋದ್ರಿಂದ, ಅದ್ರ ಸ್ವರೂಪಗಳನ್ನು ಕಳ್ಕೊಳ್ಳೋದ್ರಿಂದ, ಸಂಪೂರ್ಣವಾಗಿ ಆ ನದಿಗಳು ಹಾಳಾಗಿರೋದ್ರಿಂದ ಆ ನದಿಯನ್ನ ಪುನಶ್ಚೇತನಕ್ಕೆ ವಿಶೇಷವಾದಂತ ಕಾಳಜಿಯನ್ನು ವಹಿಸಬೇಕು. ಪುನಶ್ಚೇತನಗೊಳಿಸಿ, ಈಗಾಗಲೇ ಸಣ್ಣ ಸಣ್ಣ ಬ್ಯಾರೇಜಸ್ಗಳಿವೆ, ಅವು ಸರಿಯಾಗಿ ನೀರು ನಿಲ್ತಾ ಇಲ್ಲ. ಹಾಗಾಗಿ ಆ ಬ್ಯಾರೇಜಸ್ಗಳಲ್ಲಿ ನೀರನ್ನ ಸರಿಯಾಗಿ ರಿಪೇರಿಯನ್ನು ಮಾಡಿ, ಹೊಸದ ನಿರ್ಮಾಣ ಮಾಡಿ ನೀರು ನಿಲ್ಲಿಸಿ, ಆ ಸಂಪೂರ್ಣವಾಗಿ ಅಫಜಲ್ಪುರ ತಾಲೂಕಿನಾಗ ಎಷ್ಟು ಇವತ್ತು ಬೋರಿ ಹಳ್ಳ ಹರಿತದೆ, ಅಮರ್ಜೆ ಹರಿತದೆ, ಅಲ್ಲಿ ನೀರು ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಸುಮಾರು 16,000 ಎಕರೆ ಪ್ರದೇಶದಲ್ಲಿ ರೈತರು ಕಬ್ಬು ಮತ್ತು ಬೇರೆ ಬೇರೆ ಬೆಳೆಗಳನ್ನು ಬೆಳಿಲಿಕ್ಕೆ ಅದು ಅನುಕೂಲ ಆಗ್ತದೆ. ಹಾಗಾಗಿ ಈ ರಾಜ್ಯ ಸರ್ಕಾರ ಕೂಡಲೇ ಈ ಎರಡೂ ಹಳ್ಳಗಳ ಇದು ನದಿಗಳೇನಿವೆಲ್ಲ ಅವು ನೀರು ತುಂಬತಕ್ಕಂಥ ಯೋಜನೆಯನ್ನ ಮಾಡಬೇಕು. ಅದಕ್ಕೆ ವಿಶೇಷವಾದಂತ ಯೋಜನೆಯನ್ನು ರೂಪಿಸಬೇಕಂತ ಹೇಳಿ ಇನ್ನೊಂದು ಕಡೆಗೆ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಇವತ್ತು ಶಾಸಕರು ಅಧಿಕಾರಕ್ಕೆ 8 ವರ್ಷ ಆಯ್ತು, ಅವ್ರ ಶಾಸಕರಾಗಿ 8 ವರ್ಷ ಆಗ್ತದೆ ನಾಳೆಗೆ. 8 ವರ್ಷ ಆಗ್ತಾ ಇದ್ರು ಕೂಡ ಕೆರೆಗಳಿವೆ. ನೀವೆಲ್ಲರೂ ಇವತ್ತು ಮಾಧ್ಯಮದ ಮುಂದೆ ಹೇಳಕ್ಕೆ ನಾನು ಬಯಸ್ತೇನೆ, ಇಷ್ಟು ಕೆರೆಗಳಿದ್ರು 100 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ. 100 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ. 100 ಕೋಟಿ ರೂಪಾಯಿ ಹಣ ಖರ್ಚಾದರೂ ಒಂದೇ ಒಂದು ಕೆರೆಗೆ ಒಂದು ಹನಿ ನೀರನ್ನ ಬಿದ್ದಿಲ್ಲ. ಕೆರೆಗಳಿಗೆ ನೀರು ತುಂಬತಕ್ಕಂಥ ಯೋಜನೆ ಮಾಡಿ ಇವತ್ತು ಹೇಳ್ತಾರೆ, ಒಂದು ಕೆರೆಗೂ ಒಂದು ಹನಿ ನೀರು ಬಿದ್ದಿಲ್ಲ. ಆದ್ರೆ 100 ಕೋಟಿ ಹಣ ಖರ್ಚಾಗಿದ್ದಂತ ನಿಂತಿಲ್ಲ. ಇದು ನಮ್ಮ ತಾಲೂಕಿನ ಬಹುದೊಡ್ಡ ದುರ್ದೈವ. ನೈಸರ್ಗಿಕ ಸಂಪನ್ಮೂಲ ಇದ್ರೂ ಕೂಡ ಅದನ್ನ ಬಳಕೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಶಾಸಕರ ಸಂಪೂರ್ಣ ನಿರ್ಲಕ್ಷ್ಯ ಇದೆ. ಅದಕ್ಕೆ ಬಂದಂತ ಹಣವನ್ನು ಲೂಟಿ ಆಗ್ತದೆ, ಅದಕ್ಕೆ ಖರ್ಚಾಗ್ತದೆ, ದುರುಪಯೋಗ ಆಗ್ತದೆ. ಎಷ್ಟರ ಮಟ್ಟಿಗೆ ಅಫಜಲ್ಪುರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂದ್ರೆ,
ಎಲ್ಲ ಇಲಾಖೆಗಳಲ್ಲಿ ಸರ್ಕಾರದಿಂದ ಬಂದ ಯೋಜನೆಗಳನ್ನ ಸಮರ್ಪಕವಾಗಿ ಯಾರಿಗೆ ಫಲಾನುಭವಿಗಳು ಮುಟ್ಟಬೇಕಾಗಿತ್ತೋ, ಏನು ಅಭಿವೃದ್ಧಿ ಆಗಬೇಕಾಗಿತ್ತೋ ಅದೆಲ್ಲವನ್ನ ಅಭಿವೃದ್ಧಿ ಆಗದೆ ಅವರು ಒಂದಿಷ್ಟು ಜನ ಕಾಂಟ್ರಾಕ್ಟರ್ಗಳನ್ನ ಇಟ್ಕೊಂಡು, ಅವ್ರಿಗೆ ಒಂದಿಷ್ಟು ಏಜೆನ್ಸಿಗಳನ್ನ ಇಟ್ಕೊಂಡು ಅದರ ಮುಖಾಂತರ ತಾಲೂಕಿಗೆ ಬಂದಂತ ಹಣವನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು, ಲೂಟಿ ಮಾಡ್ಕೊಳ್ತಕ್ಕಂಥದ್ದು. ಅದರ ಜೊತೆಗೆ ಇದೆಲ್ಲವನ್ನ ಅವರು ಮಾಡಿ ಇವತ್ತು ಅಕ್ರಮವಾದ ಆಸ್ತಿ ಮಾಡೋರ ಜೊತೆಗೆ ಬೇನಾಮಿ ಆಸ್ತಿಗಳನ್ನ ಸೃಷ್ಟಿ ಮಾಡಿಕೊಂಡು ಇವತ್ತು ಅಪ್ಪ ಮಕ್ಕಳು ಈ ತಾಲೂಕವನ್ನ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದರೆ ನನಗನಿಸ್ತದೆ ಅವ್ರ ಮೇಲೆ ಸರಿಯಾದ ತನಿಖೆ ಆದ್ರೆ ಇಬ್ರು ಜೈಲಿಗೆ ಹೋಗ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಿಕೆ ಬಯಸ್ತೇನೆ. ಯಾಕಂದ್ರೆ 8 ವರ್ಷಗಳಿಂದ ಇದೇ ಪರಿಸ್ಥಿತಿಯನ್ನ ನಡೆದಿದೆ. ಹಾಗಾಗಿ ಈ ಕ್ಷೇತ್ರದ ಜನ ಎಚ್ಚೆತ್ಕೊಂಡು ಇದನ್ನ ಪ್ರಶ್ನಿಸುವಂತದ್ದಾಗಬೇಕು. ಭವಿಷ್ಯದಲ್ಲಿ ಅಫ್ಜಲ್ಪುರ ಕ್ಷೇತ್ರದ ಅಭಿವೃದ್ಧಿಗೆ ನಾವೆಲ್ಲರೂ ಪೂರಕವಾಗಿ ಕೆಲಸವನ್ನ ಮಾಡಬೇಕಾಗಿದೆ. ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಇವತ್ತು ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ.